Welcome to Banjara Book TV production. ಬಂಜಾರಾ ಬುಕ್ ಟಿವಿ ಪ್ರೊಡಕ್ಷನ್ಗೆ ನಿಮಗೆ ಸ್ವಾಗತ. My name is Eva Fjell. ನನ್ನ ಹೆಸರು ಇವರ್ ಫೀಲ್ಡ್ ಎಂಬುದಾಗಿ. Today is the 21st of June. ಈ ದಿನ 21ನೇ ತಾರೀಕು ಜೂನ್ ತಿಂಗಳಾಗಿದೆ. In the year 2023. 2023ನೇ ಇಸ್ವಿ. We are in the city of Bangalore. ನಾವು ಬೆಂಗಳೂರು ಪಟ್ಟಣದಲ್ಲಿದ್ದೇವೆ. With me is my very good friend ನನ್ನ ಜೊತೆಲಿ ನನ್ನ ಒಳ್ಳೆಯ ಸ್ನೇಹಿತರಾಗಿರುವಂತಹ Raju MB. ರಾಜು ಎಂಬಿ ಅವರಿದ್ದಾರೆ. He will translate my message into the language of Kannada. ನನ್ನ ಸಂದೇಶವನ್ನ ಕನ್ನಡ ಭಾಷೆಗೆ ಭಾಷಾಂತರಿಸಿದ್ದಾರೆ. This is the third video ಇದು ಮೂರನೆಯ ವಿಡಿಯೋ in a series of videos. ಇದು ಆವೃತ್ತಿಗಳಲ್ಲಿ ಮೂರನೇ ವಿಡಿಯೋ ಆಗಿದೆ. If you haven't watched the first and the second, ಮೊದಲು ಮತ್ತು ಎರಡನೇ ವಿಡಿಯೋ ನೀವು ನೋಡ್ಲಿಲ್ಲ ಅಂದ್ರೆ please watch them ಅದನ್ನ ನೋಡ್ರಿ and get this message into the right context. ಈ ಸಂದೇಶ ಆಗ ನಿಮಗೆ ಸರಿಯಾಗಿ ಅರ್ಥವಾಗುತ್ತದೆ. Please subscribe to this YouTube channel ಈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ and share this video in social media. ನಿಮ್ಮ Is that England used the same blood libel against the Banjaras as they used against the Jews? ಇಂಗ್ಲೆಂಡ್ ದೇಶವು ಯಹೂದ್ಯರಿಗೆ ಉಪಯೋಗಿಸಲ್ಪಟ್ಟಂತ ರಕ್ತದ ಮಾನಹಾನಿಯ ಆರೋಪವನ್ನ ಅದೇ ರೂಪದಲ್ಲಿ ಬಂಜಾರದವರು ಕೂಡ ಮಾಡಿದರು ಎಂಬುದಾಗಿ. But first I want to talk about the Global Banjara Organization. ಅದಕ್ಕೆ ಮುಂಚಿತವಾಗಿ ನಾನು ಗ್ಲೋಬಲ್ ಬಂಜಾರ ಆರ್ಗನೈಸೇಷನ್ ಎಂಬ ಸಂಸ್ಥೆ ಕುರಿತು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. Yesterday the leaders came to visit me. ನಿನ್ನೆ ದಿನ ಒಂದು ನಾಯಕರು ನನ್ನನ್ನು ಸಂಧಿಸುವುದಕ್ಕೋಸ್ಕರ ಬಂದರು. And I gave them copies of my book. ನನ್ನ ಪುಸ್ತಕದ ಪ್ರತಿಗಳನ್ನು ಅವರಿಗೆ ತಲುಪಿಸಿದ್ದೇನೆ. They will have a conference the 9th and 10th of July. ಜುಲೈ 9 ಮತ್ತು 10ನೇ ತಾರೀಕು ಒಂದು ಸಮ್ಮೇಳನವನ್ನು ಆಯೋಜನೆ ಮಾಡಿದ್ದಾರೆ. In northern Karnataka. ಅದು ಉತ್ತರ ಕರ್ನಾಟಕದಲ್ಲಿ. Please support them. ಅವರಿಗೆ ದಯಮಾಡಿ ಸಹಾಯ ಮಾಡ್ರಿ. The blood libel. ರಕ್ತದ ಮಾನಹಾನಿ. What is it? ಹಾಗಂದ್ರೆ ಏನು? It's basically an old anti-Semitic false accusation against Jews. ಮೂಲವಾಗಿ ನೋಡುವುದಾದರೆ ಪುರಾತನದಲ್ಲಿ ಯಹೂದ್ಯರಿಗೆ ವಿರುದ್ಧವಾಗಿ ಮಾಡಲ್ಪಟ್ಟಂತ ಒಂದು ಕಾರ್ಯ. Against the people of Israel. ಇಸ್ರಾಯೇಲ್ ವಿರುದ್ಧ ಮಾಡಲ್ಪಟ್ಟ ಕಾರ್ಯ. In England, it first started in the year 1144 AD. ಇದು ಇಂಗ್ಲೆಂಡ್ ದೇಶದಲ್ಲಿ ಮೊದಲನೇ ಬಾರಿಗೆ 1144 ಕ್ರಿಸ್ತ ಶಕದಲ್ಲಿ ಪ್ರಾರಂಭವಾಯಿತು. The Jews were accused of kidnapping and murdering a Catholic boy. ಒಬ್ಬ ಕ್ಯಾಥಲಿಕ್ ಹುಡುಗನನ್ನ ಯಹೂದ್ಯರು ಅಪಹರಿಸಿ ಕೊಂದರು ಎಂಬುದಾಗಿ ಆರೋಪಿಸಲಾಯಿತು. His name was William of Norwich. ವಿಲಿಯಂ ನಾರೆಜ್ ಎಂಬುದಾಗಿ ಆತನ ಹೆಸರು. They kidnapped and murdered him. ಅದನ್ನ ಅಪಹರಿಸಿ ಕೊಂದರು. And sacrificed his blood. ಆತನ ರಕ್ತವನ್ನ ಯಜ್ಞಕ್ಕೆ ಉಪಯೋಗಿಸಿದರು. To use this blood during the Jewish festival of Passover. ಯಹೂದ್ಯರ ಹಬ್ಬವಾಗಿರುವಂತಹ ಪಸ್ಕದ ಹಬ್ಬಕ್ಕೆ ಉಪಯೋಗಿಸಿದರು ಎಂಬುದಾಗಿ. In the year 1255, 1255ರಲ್ಲಿ ಕ್ರಿಸ್ತ ಶಕ, a Catholic boy named Hugh of Lincoln. ಕ್ಯಾಥಲಿಕ್ ಹುಡುಗ ಯೂಚ್ ಆಫ್ ಲಿಂಕನ್ ಎಂಬುದಾಗಿರುತ್ತೆ ಹುಡುಗನ್ನ. The Jews were again accused of kidnapping him and murdering him. ಯಹೂದ್ಯರ ಮೇಲೆ ಪುನಃ ಆರೋಪಿಸಲಾಯಿತು ಆ ಹುಡುಗನನ್ನ ಅವರು ಅಪಹರಿಸಿ ಕೊಂದರು ಎಂಬುದಾಗಿ. And sacrificing him for religious purposes. ಆತನ ರಕ್ತವನ್ನ ಧಾರ್ಮಿಕ ಕಾರ್ಯಗಳಿಗಾಗಿ ಉಪಯೋಗಿಸಿದರು ಎಂಬುದಾಗಿ. This time 19 Jews were executed. ಈ ಬಾರಿ 19 ಯಹೂದ್ಯರನ್ನ ಮರಣದಂಡನೆಗೆ ಗುರಿಪಡಿಸಲಾಯಿತು. Accused of this murder. ಈ ಒಂದು ಮರಣದ ಕುರಿತಾಗಿರುವಂತಹ ಒಂದು ಆರೋಪದಲ್ಲಿ. In 1290, 1290 ಕ್ರಿಸ್ತ ಶಕ, the Jews were expelled from England. ಈ ಕಾರಣದಿಂದ ಯಹೂದ್ಯರನ್ನ ಇಂಗ್ಲೆಂಡ್ ದೇಶದಿಂದ ಹೊರಗಡೆ ಹಾಕಲಾಯಿತು. They were expelled for 275 years. 275 ವರ್ಷಗಳ ಕಾಲ ಅವರನ್ನ ಇಂಗ್ಲೆಂಡ್ ದೇಶದಿಂದ ಹೊರಗಡೆ ಹಾಕಲಾಗಿತ್ತು. They could only return in the year 1565. 1565ನೇ ಇಸವಿಯಲ್ಲಿ ಅವರು ಪುನಃ ವಾಪಸ್ ದೇಶಕ್ಕೆ ತರಲಾಯಿತು. The leadership of Global Banjara Organization ಗ್ಲೋಬಲ್ ಬಂಜಾರ ಆರ್ಗನೈಸೇಷನ್ ಅವರ ನಾಯಕತ್ವ asked me a question.
ಆ ನಾಯಕರು ನಮ್ಮಲ್ಲಿ ಒಂದು ಪ್ರಶ್ನೆ ಕೇಳಿದರು. How is it possible with this snake of Moses? ಹೇಗೆ ಈ ಮೋಶೆ ತಾಮ್ರದ ಸರ್ಪದ ಗುರುತು We have not seen this symbol in our tandas. ನಮ್ಮ ತಾಂಡಗಳು ನೋಡಿಲ್ಲ, ಅದು ಹೇಗೆ ನಮಗೆ ಅನ್ವಯಿಸುತ್ತದೆ ಎಂಬುದಾಗಿ ಕೇಳಿದರು. I explained to them what have happened. ಅದನ್ನ ನಾನು ಅವರಿಗೆ ವಿವರಿಸಿದ್ದೇನೆ, ಹೇಗೆ ನಡೀತು ಎಂಬುದಾಗಿ ವಿವರಿಸಿದ್ದೇನೆ. How the Britishers ಹೇಗೆ ಬ್ರಿಟಿಷರು removed this symbol ಈ ಒಂದು ಗುರುತನ್ನ ನಿಮ್ಮ ಬಳಿಯಿಂದ ತೆಗೆದರು, and didn't permit you to use it. ಅದನ್ನ ಪುನಃ ಅವ್ರಿಗೆ ಅನುಮತಿಸಲಿಲ್ಲ ಅದು ಉಪಯೋಗಿಸೋದಕ್ಕೆ. It was during the Criminal Tribes Act. ಆ ಕಾರ್ಯ, ಇದು ಮಾಡಿದಂತ ಕಾರ್ಯ ಆ ಕ್ರಿಮಿನಲ್ ಟ್ರೈಬ್ ಆಕ್ಟ್ ಎಂಬುದಾಗಿರುವಂತಹ ಒಂದು ಕಾನೂನು ರೂಪಿಸಲ್ಪಟ್ಟಾಗ From 1871, 1871 was based on the exact same blood libel. ಈ ರಕ್ತದ ಮಾನಹಾನಿ ಯಾವ ರೀತಿಯಲ್ಲಿ ಯಹೂದ್ಯರು ನಡೀತು ಅದೇ ರಕ್ತದ ಮಾನಹಾನಿಯನ್ನ ಇಲ್ಲಿ ಅವರು ಉಪಯೋಗಿಸಿದರು. The Banjaras were accused of kidnapping and murdering children. ಮಕ್ಕಳನ್ನು ಅಪಹರಿಸಿ ಕೊಂದರು ಎಂಬುದಾಗಿ ಬಂಜಾರದವರ ಮೇಲೆ ಸುಮ್ಮನೆ ಆರೋಪಿಸಲಾಯಿತು. Sacrificing the blood for religious purposes. ಅವರು ಆ ಮಕ್ಕಳ ರಕ್ತವನ್ನ ಧಾರ್ಮಿಕ ಕಾರ್ಯಗಳಿಗಾಗಿ ಅವರು ಯಜ್ಞಕ್ಕಾಗಿ ಉಪಯೋಗಿಸಿದ್ರು ಎಂಬುದಾಗಿ ಅವರ ಮೇಲೆ ಆರೋಪಿಸಲಾಯಿತು. The British Empire looted you. ಬ್ರಿಟಿಷ್ ಸರ್ಕಾರವು ನಿಮ್ಮನ್ನ ದರೋಡೆ ಮಾಡಿದೆ. They put you in detention camps. ನಿಮ್ಮನ್ನ ಬಂದಿಖಾನೆ ಶಿಬಿರಗಳಲ್ಲಿ ಬಂಧಿಸಿಟ್ಟರು. Today many of these secluded tandas. ಆ ಬಂದಿಖಾನೆಗಳೇ ಈ ದಿನ ತಾಂಡಗಳಾಗಿ ಮಾರ್ಪಟ್ಟಿದೆ. You needed police permission to leave your tanda. ಆ ದಿನಗಳಲ್ಲಿ ಯಾರಾದ ವ್ಯಕ್ತಿ ಆ ತಾಂಡದ ಹೊರಡೆ ಬರಬೇಕಾದ್ರೆ ಪೊಲೀಸರಿಂದ ಸರಿಯಾದ ಒಂದು ಅಪ್ಪಣೆಯನ್ನು ಪಡೆದಿರಬೇಕಾಗುತ್ತದೆ. They expelled you from your global network. ನಿಮಗೆ ವಿಶ್ವವ್ಯಾಪಿ ಇದ್ದಂತಹ ಆ ಒಂದು ಜಾಲತಾಣ ನೆಟ್ವರ್ಕ್ ಇಂದ ನಿಮ್ಮನ್ನ ಹೊರಗಡೆ ಹಾಕಲಾಯಿತು. The Tanda Banjara Caravan World. ತಾಂಡ ಬಂಜಾರ ಕ್ಯಾರವನ್ ಪ್ರಪಂಚ ಎಂಬುದಾಗಿ They closed all the borders for you. ನಿಮಗೆ ಇದ್ದಂತ ಎಲ್ಲ ಬಾರ್ಡರ್ಗಳನ್ನ ಅವರು ಮುಚ್ಚಿದರು. The Banjaras experiencing something like the Jews experienced in Nazi Germany. ನಾಸಿ ಜರ್ಮನಿಯಲ್ಲಿ ಯಹೂದ್ಯರು ಹೇಗೆ ಶಿಕ್ಷೆಗಳನ್ನು ಅನುಭವಿಸಿದರು ಅದೇ ರೀತಿಯಲ್ಲಿ ಬಂಜಾರದವರು ಕೂಡ ಈ ಬ್ರಿಟಿಷ್ ಸರ್ಕಾರದಿಂದ ಆ ಶಿಕ್ಷೆಗಳನ್ನು ಅನುಭವಿಸಿದರು. The Jews were criminalized from birth. ಯಹೂದ್ಯರು ಹುಟ್ಟಿದಿಂದಲೇ ಅವರನ್ನ ಆರೋಪಿಗಳಾಗಿ ನೋಡಲಾಯಿತು. They were looted and murdered simply because they were Jews. ಅವರು ಯಹೂದ್ಯರಾದ ಕಾರಣಕ್ಕೆ ಮಾತ್ರವೇ ಅವರನ್ನ ದರೋಡೆ ಮಾಡಿ ಕೊಂದು ಹಾಕಿದರು. This is my second evidence. ಇದು ನನ್ನ ಎರಡನೆಯ ಸಾಕ್ಷ್ಯಾಧಾರವಾಗಿದೆ. The first is the serpent of Moses. ಮೊದಲನೇ ಸಾಕ್ಷ್ಯ ಮೋಶೆ ಬಳಿಯಲ್ಲಿದ್ದಂತಹ ತಾಮ್ರದ ಸರ್ಪ. Please keep in mind, ಅದು ನೀವು ಮನಸ್ಸಲ್ಲಿ ಇಟ್ಕೊಳ್ರಿ, the Banjaras did exactly as Moses and Aaron demanded. ಮೋಶೆ ಮತ್ತು ಆರೋನನ್ನು ಹೇಗೆ ಅಪೇಕ್ಷಿಸಿದ್ರು ಅದನ್ನೇ ಬಂಜಾರದವರು ಕೂಡ ಮಾಡಿದರು. They followed the law of Moses. ಮೋಶೆ ಧರ್ಮಶಾಸ್ತ್ರವನ್ನು ಅವರು ಕಟ್ಟುನಿಟ್ಟಾಗಿ ಹಿಂಬಾಲಿಸಿದರು. And demand for sacrifice of blood. ಅವರು ಆ ಒಂದು ರಕ್ತದ ಒಂದು ಯಜ್ಞವನ್ನ ಅವರು ಉಪಯೋಗಿಸಿದರು. But not of children. ಆದರೆ ಮಕ್ಕಳದಲ್ಲ, but of animals. ಆದರೆ ಅದು ಪ್ರಾಣಿಗಳದ್ದು. And in particular goats. ಅದು ವಿಶೇಷವಾಗಿ ಹೇಳೋದಾದ್ರೆ ಕುರಿಗಳದ್ದು. The Banjaras have thousands and tens of thousands of goats. ಆ ಬಂಜಾರದವರ ಬಳಿ ಲಕ್ಷಾಂತರ ಕುರಿಗಳಿದ್ದವು. They don't lack the blood of animals to do blood sacrifices. ಅವರು ರಕ್ತದ ಒಂದು ಯಜ್ಞಕ್ಕಾಗಿ ಅವರು ಕುರಿಗಳಿಗೆ ಯಾವುದೇ ಕೊರತೆ ಇರಲಿಲ್ಲ. I have seen it with my own eyes. ನಾನು ಸ್ವತಃ ಸಾಕ್ಷಿಯಾಗಿದ್ದೀನಿ ಅದಕ್ಕೆ. In one Banjara wedding some few years ago. ಕೆಲವು ವರ್ಷಗಳ ಹಿಂದೆ ಒಂದು ಬಂಜಾರ ಮದುವೆಯ ಒಂದು ಕಾರ್ಯಕ್ರಮದಲ್ಲಿ. Please take a look at this short video. ಈ ಶಾರ್ಟ್ ಚಿಕ್ಕ ಕಿರುಚಿತ್ರವನ್ನು ನೋಡ್ರಿ. My book is now ready as a PDF file. ನನ್ನ ಪುಸ್ತಕವು PDF ರೂಪದಲ್ಲಿ ಸಿದ್ಧವಾಗಿದೆ. It can be downloaded for free. ಅದನ್ನ ಉಚಿತವಾಗಿ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು from this website. ಈ ಒಂದು ಜಾಲತಾಣದಿಂದ banjarabook.com. banjarabook.com ಎಂಬಂತ ಜಾಲತಾಣದಿಂದ. Keep in mind, not all claimed Christians are true Christians. ನೀವು ಇದನ್ನ ಮನಸ್ಸಲ್ಲಿ ಇಟ್ಕೊಳ್ರಿ, ಯಾರು ಕ್ರೈಸ್ತರು ಎನಿಸಿಕೊಳ್ಳುತ್ತಾರೋ ಅವರೆಲ್ಲ ನಿಜವಾದ ಕ್ರೈಸ್ತರಲ್ಲ. A true Christian do not harm anyone. ಒಳ್ಳೆಯ ಕ್ರೈಸ್ತನು, ನಿಜ ಕ್ರೈಸ್ತನು ಯಾರಿಗೂ ತೊಂದರೆಯನ್ನು ಪಡಿಸುವುದಿಲ್ಲ.
A true Christian loves the people of Israel. ಅದು ನಿಜ ಕ್ರೈಸ್ತನು ಇಸ್ರಾಯೇಲ್ ಜನರನ್ನ ಪ್ರೀತಿ ಮಾಡುತ್ತಾನಾಗಿರ್ತಾನೆ. A true Christian would love the Banjara people. ಆ ನಿಜ ಕ್ರೈಸ್ತನು ಬಂಜಾರ ಜನಾಂಗವನ್ನು ಸಹ ಪ್ರೀತಿ ಮಾಡುತ್ತಾನಾಗಿರ್ತಾನೆ. The British Empire ಆದರೆ ಬ್ರಿಟಿಷ್ ಸರ್ಕಾರವು did not only loot you ನಿಮ್ಮನ್ನ ದರೋಡೆ ಮಾಡೋದು ಮಾತ್ರವಲ್ಲದೆ and removed the snake of Moses. ಮೋಶೆಯ ಬಳಿಯಲ್ಲಿದ್ದಂತಹ ಮೋಶೆಯಿಂದ ಸ್ಥಾಪಿಸಲ್ಪಟ್ಟಂತಹ ಆ ತಾಮ್ರ ಸರ್ಪವನ್ನು ನಿಮ್ಮ ಬಳಿಯಿಂದ ತೆಗೆಯಲ್ಪಟ್ಟಿತ್ತು. They tried to erase your Asian culture and history. ನಿಮ್ಮ ಇತಿಹಾಸವನ್ನ ಮತ್ತೆ ಪುರಾತನವಾಗಿರತಕ್ಕ ಒಂದು ಸಂಸ್ಕೃತಿಯನ್ನು ಅವರು ಅಳಿಸಿ ಹಾಕಿದರು. They hid from you ಅದನ್ನ ಮರೆ ಮಾಡಿದ್ರು ನಿಮ್ಮಿಂದ. that you are a lost tribe of Israel. ನೀವು ಇಸ್ರಾಯೇಲರಿಂದ ಕಳೆದುಕೊಳ್ಳಲ್ಪಟ್ಟಂತ ಒಂದು ಕುಲ ಎಂಬುದಾಗಿ ಅದನ್ನ ಮರೆ ಮಾಡಿದ್ರು. And that you belong to the house of Jacob. ನೀವು ಯಾಕೋಬರ ಮನೆತನದವರೆಂಬುದಾಗಿರೋದು ವಿಷಯವನ್ನ ಮರೆ ಮಾಡಿದರು. Thank you for watching this video. ಈ ಒಂದು ವಿಡಿಯೋವನ್ನ ನೋಡಿದಕ್ಕಾಗಿ ನಿಮ್ಮ ವಂದನೆಗಳು.